ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪುಷ್ಪ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಿದ್ದೀವಿ. ಸೊ ಮಾರ್ನಿಂಗ್ ಎದ್ದು ತಿಂಡಿ ಎಲ್ಲ ಮಾಡಿ, ತಿಂಡಿ ತಿಂದ್ಕೊಂಡು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಗೇಟ್ ಹತ್ರ ಬಂದ್ವಿ. ಆ್ಯಂಡ್ ಬಂದಾಗ ಅಲ್ಲಿ ಚುರುಮುರಿ ಮಾಡ್ತಿದ್ರು. ಸೊ ಪಾಪುಗೆ ಇಷ್ಟ ಚುರುಮುರಿ ಅಂದರೆ, ಸೊ ಹಾಗಾಗಿ ಕೊಡ್ಸೋಣ ಅಂತ ಹೇಳಿ ಕೊಡಿಸ್ದೆ. ಆ್ಯಂಡ್ ನೋಡ್ತಿರ್ಬೋದು ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ ಅಮ್ಮ, ನಾನು, ನನ್ನ ಪಾಪು ಆ್ಯಂಡ್ ನಮ್ಮ ಮಾವನ ಮಗಳು. ಸೊ 4 ಜನ ಬೆಟ್ಟಕ್ಕೆ ಹೋಗ್ತಿದ್ದೀವಿ. ಅಂದರೆ ನಮ್ಮ ಊರಿಗೆ ಹತ್ರನೇ ಗೋಪಾಲ ಸ್ವಾಮಿ ಬೆಟ್ಟ. ಸೊ ಅಂದರೆ ನಮ್ಮದು ಮನೆ ಫ್ರಂಟ್ ಡೋರ್ ಹತ್ರ, ಎಂಟ್ರೆನ್ಸ್ ಡೋರ್ ಹತ್ರ ನಿಂತ್ಕೊಂಡ್ರೆ ಕಾಣಿಸುತ್ತೆ ಗೋಪಾಲ ಸ್ವಾಮಿ ಬೆಟ್ಟ. ಡೈರೆಕ್ಟಾಗಿ ನಮ್ಮ ಮನೆ ಹತ್ರನೇ. ಸೊ ಹತ್ರನೇ ನಮಗೆ. ಸೊ ಹಾಗಾಗಿ ಗೇಟ್ ಹತ್ರ ಬಂದ್ವಿ. ಅಂದರೆ ಊರಿಂದ ಗೇಟ್ ಹತ್ರ ಬಂದ್ವಿ. ನೋಡ್ತಿರ್ಬೋದು ತುಂಬಾ ರಶ್ ಇತ್ತು. ಸೊ ಟಿಕೆಟ್ ಎಲ್ಲ ತಗೊಂಡಾಯಿತು. ಆ್ಯಂಡ್ ಬಸ್ಸಲ್ಲಿ ಹೋಗ್ತಿದ್ದೀವಿ. ನಾವು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ದು ಥರ್ಸ್ಡೇ, ಅಂದರೆ November 27 ಹೋಗಿದ್ದು ನಾವು. ಸೊ ವಿಡಿಯೋ ಸ್ವಲ್ಪ ಲೇಟೇ ಆಯಿತು ಅಪ್ಲೋಡ್ ಮಾಡೋದು. ಸೊ ಫ್ರೆಂಡ್ಸ್, ಗೋಪಾಲ ಸ್ವಾಮಿ ಬೆಟ್ಟ ಅಂದರೆ ತುಂಬ ಜನಕ್ಕೆ ಗೊತ್ತಿರುತ್ತೆ. ತುಂಬಾ ಫೇಮಸ್ ಪ್ಲೇಸ್ ಅಂತ ಹೇಳ್ಬೋದು ಅದು. ಯಾಕಂದರೆ ಅಲ್ಲಿ ಬೆಟ್ಟ ಹೆಸರಲ್ಲೇ ಇದೆ ಗೋಪಾಲ ಸ್ವಾಮಿ ಬೆಟ್ಟ. ಅದರಲ್ಲಿ ಹಿಮ ಎಲ್ಲ ಇರುತ್ತೆ. ಅದನ್ನು ನೋಡೋದಕ್ಕೇ ತುಂಬ ದೂರದಿಂದೆಲ್ಲ ಬರ್ತಾರೆ. ಆ್ಯಂಡ್ ಅಂದರೆ ಸ್ಯಾಟರ್ಡೆ ಸಂಡೇ ಮಾತ್ರ ತುಂಬಾ ರಶ್ ಇರುತ್ತೆ. ಅಂದರೆ ಬ್ಯಾಂಗ್ಳೂರು, ತುಮಕೂರು, ಹಾಗೆಯೇ ಮಂಡ್ಯ, ಹಾಗೆ ಸುಮಾರು ದೂರದಿಂದ ಬರ್ತಾರೆ ಇಲ್ಲಿ ನೋಡೋದಕ್ಕೆ. ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇನ್ಸ್ಟಾಗ್ರಾಮ್ ಎಲ್ಲದರಲ್ಲೂ ಅಲ್ಲಿ ಹೋಗಿ ವ್ಲಾಗ್ ಅಥವಾ ವೀಡಿಯೋಸ್ ಹಾಕೋರು ಇರ್ತಾರೆ. ಅಂದರೆ ತುಂಬಾ ಚೆನ್ನಾಗಿದೆ ಪ್ಲೇಸು. ನನಗಂತೂ ಸಖತ್ ಇಷ್ಟ. ಅಂದರೆ 1 ಇಯರಲ್ಲಿ ಒಂದು 2 ಟೈಮ್ಸ್ ಹೋಗ್ತೀವಿ ನಾವು. ಸೊ ಫ್ರೆಂಡ್ಸ್ ನೋಡ್ತಿರ್ಬೋದು, ನಾನು, ಅಮ್ಮ, ಪಾಪು ಮತ್ತು ಇವಳು ನನ್ನ ಮಾವನ ಮಗಳು. ಸೊ ಹೋಗ್ತಿದ್ದೀವಿ ಬೆಟ್ಟಕ್ಕೆ. ಸೊ ನೋಡ್ತಿರ್ಬೋದು ಆಲ್ಮೋಸ್ಟ್ ಇನ್ನೇನು ರೀಚ್ ಆದ್ವಿ. ಸೊ ಒಂದು 1/4 ಗಂಟೆ 20 ನಿಮಿಷ ಇರುತ್ತೆ ಬೆಟ್ಟಕ್ಕೆ. ಅಂದರೆ ಮೇಲ್ಗಡೆ ಬಸ್ಸು ನಮ್ಮನ್ನ ತಗೊಂಡೋಗಿ ಬಿಡೋದಕ್ಕೆ 20 ಮಿನಿಟ್ಸ್ ಆಗುತ್ತೆ. ಸೊ ಅಲ್ಲಿ ಫುಲ್ ಕ್ರಾಸ್ ಎಲ್ಲ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ನೋಡ್ಕೊಂಡು ಹೋಗೋದೆಲ್ಲ. ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡ್ತಿರ್ಬೋದು ಫೈನಲಿ ನಾವು ಬೆಟ್ಟಕ್ಕೆ ರೀಚ್ ಆದ್ವಿ. ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಅಂದರೆ ಇಷ್ಟು ದಿನ ಹಿಮ ಬೀಳ್ತಿತ್ತಂತೆ. ಬಟ್ ಅವತ್ತು ನಾವು ಹೋಗಿದ್ದ ದಿನ ಸದ್ಯ ಇಲ್ಲ. ಯಾಕಂದರೆ ಪಾಪು ಇದ್ಲಲ್ಲ, ಅವಳಿಗೆ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಹಿಮ ಎಲ್ಲ ಬಿದ್ದರೆ. ಸದ್ಯ ಸ್ವಲ್ಪ ಬಿಸಿಲಿತ್ತು, ಅಷ್ಟೊಂದೇನು ಚಳಿ ಇರಲಿಲ್ಲ. ಸೊ ಹಾಗಾಗಿ ನಮಗೆ ಈಸಿನೇ ಆಯಿತು. ಅಂದರೆ ಪಾಪು ಇದ್ಲಲ್ಲ, ಅವಳಿಗೆ ಹಿಮ ಎಲ್ಲ ಬಿದ್ದಿದ್ರೆ ಅವಳಿಗೆ ಕೋಲ್ಡ್ ಆಗೋ ಚಾನ್ಸಸ್ ಇರ್ತಿತ್ತು. ಅದಕ್ಕೇ ಫುಲ್ ಸ್ಲೀವ್ಸ್ ಇರೋ ಡ್ರೆಸ್ ಮತ್ತು ಪ್ಯಾಂಟೆಲ್ಲ ಹಾಕ್ಕೊಂಡು ವೇರ್ ಮಾಡಿ ಬಂದಿತ್ತು ಅವಳಿಗೆ ನಾನು. ಆ್ಯಂಡ್ ಬ್ಯಾಗಲ್ಲಿ ಸ್ವೆಟರ್ ಎಲ್ಲನೂ ಕ್ಯಾರಿ ಮಾಡಿ ಬಂದಿದ್ದೆ ಇರಲಿ ಸೇಫ್ಟಿಗೆ ಅಂತ ಹೇಳಿ. ಬಟ್ ಅಲ್ಲಿ ಅಷ್ಟೊಂದು ಚಳಿ ಇರಲಿಲ್ಲ. ನೋಡ್ತಿರ್ಬೋದು ಸ್ವಲ್ಪ ಬಿಸಿಲಿತ್ತು. ಸೊ ಹಾಗಾಗಿ ಹಾಗೇ ಕರ್ಕೊಂಡೋಗೋಣ ಅಂತ ಹೇಳಿ ನೋಡ್ತಿರ್ಬೋದು ಎಂಟ್ರೆನ್ಸಲ್ಲಿ ಬೆಟ್ಟಕ್ಕೆ ನಾವು ಫೈನಲಿ ರೀಚ್ ಆದ್ವಿ. ಎಂಟ್ರೆನ್ಸ್ ನೋಡ್ತಿರ್ಬೋದು ತುಂಬ ಜನ ಅಂದರೆ ಹೋಗ್ತಿರ್ತಾರೆ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಯಾರೆಲ್ಲ ಹೋಗಿಲ್ಲ ಒಂದ್ಸರಿ ಹೋಗಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ವಿಡಿಯೋನ ನೋಡಿ, ಫುಲ್ ನೋಡಿ ಈ ದಿನ ಹೇಗಿರುತ್ತೆ. ಆ್ಯಂಡ್ ಗೋಪಾಲ ಸ್ವಾಮಿ ಬೆಟ್ಟ ನೋಡದೇ ಇರೋರು ಈ ಪ್ಲೇಸ್ನ ನೀವು ನೋಡ್ಬೋದು. ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಅಂದರೆ ಫ್ರೆಂಡ್ಸ್, ಇಲ್ಲಿ ಮೇಲ್ಗಡೆ ಬಂದಮೇಲೆ ಯಾವುದೇ ಥರ ಅಂದರೆ ನೆಟ್ವರ್ಕ್ ಸಿಗಲ್ಲ. ಅಂದರೆ ಈ ಥರ ವೀಡಿಯೋಸ್ ಮಾಡ್ಕೊಬೋದು ಅಷ್ಟೇ. ನೆಟ್ವರ್ಕು ಫೋನ್ ಕಾಂಟ್ಯಾಕ್ಟ್ ಎಲ್ಲ ಮಾಡೋದಕ್ಕಾಗಲ್ಲ. ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ, ನೆಟ್ವರ್ಕ್ ಸಿಗೋದಿಲ್ಲ. ಸೊ ನೋಡ್ತಿರ್ಬೋದು ಅಷ್ಟೊಂದು ರಶ್ ಅಂತ ಅನ್ನಿಸ್ಲಿಲ್ಲ. ಬಟ್ ಒಳಗಡೆ ಹೋದಾಗ ಸ್ವಲ್ಪ ರಶ್ಶೇ ಇತ್ತು. ಸೊ ಅಲ್ಲಿ ನೋಡ್ತಿರ್ಬೋದು ನಮ್ಮದು ರಿಲೇಟಿವ್ ಅವರು ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಗೋಪಾಲ ಸ್ವಾಮಿ ಬೆಟ್ಟದಲ್ಲೇ ಗಾರ್ಡ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ ನಮ್ಮ ರಿಲೇಟಿವೇ ಅವರು ನಮಗೆ ಮುಂದೆ ಬಿಡಿಸ್ಕೊಟ್ರು. ಸೊ ಅಂದರೆ ಸ್ವಲ್ಪ ರಶ್ ಇತ್ತು. ಹಂಗೂ ಅವ್ರು ಹೇಳಿಬಿಟ್ಟು ನಮ್ಗೆ ಒಳಗಡೆ ಬಿಡಿಸ್ಕೊಟ್ರು. ನೆಕ್ಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಒಂದು ಹುಡುಗಿ ನನ್ನ ಪಾಪನ್ನ ಮಾತಾಡಿಸ್ತಿದ್ಲು. ಅಂದರೆ ಯಾವುದೋ ನಂಜನಗೂಡು ಹುಡುಗಿನಂತೆ. ಸೊ ಮಾತಾಡಿಸ್ತಿದ್ಲು ಬಂದುಬಿಟ್ಟು ಪಾಪುನ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಹಿಂಗೆ ವೀಡಿಯೋ ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಹೇಳಿ ಹಾಗೆ ಬಂದ್ವಿ. ಎಲ್ಲ ಪೂಜೆ ಎಲ್ಲ ಆಯಿತು. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಅಂದರೆ ಹಾಗೆ
ಅಂದರೆ ಈ ಥರ ಒಬ್ಬರು ನಾವು ಹೋದ ಪ್ಲೇಸ್ಗಳಲ್ಲಿ ಒಬ್ಬೊಬ್ಬರು ಪರಿಚಯ ಇದ್ದರೆ ನಮಗೆ ಅಂದರೆ ಬೇಗನೆ ನಮ್ಮ ಕೆಲಸಗಳು ಮುಗಿಯುತ್ತೆ. ಅಂದರೆ ಇವಾಗ ನಾವು ದೇವಸ್ಥಾನಕ್ಕೆ ಬಂದ್ವಿ, ನಮಗೆ ರಿಲೇಟಿವ್ ಇದ್ದರು, ಸೊ ಹಾಗಾಗಿ ಸ್ವಲ್ಪ ಅಂದರೆ ರಶ್ ಇದ್ದರೂ ಕೂಡ ಮುಂದೆ ಬಿಡಿಸ್ಬಿಟ್ಟು ನಮಗೆ ಪೂಜೆ ಎಲ್ಲ ಮಾಡಿಸ್ಕೊಟ್ರು. ಚೆನ್ನಾಗಾಯಿತು, ನೋಡ್ತಿರ್ಬೋದು ಬೆಟ್ಟ ನೀವು. ಸೊ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ಆ್ಯಂಡ್ ನೋಡ್ತಿರ್ಬೋದು. ಊಟಕ್ಕೆ ಅಂತ ಬಂದ್ವಿ, 1:30 ಆಗಿತ್ತು. ಸೊ ಊಟಕ್ಕೆ ಅಂತ ಹೇಳಿ ಬಂದ್ವಿ. ಒಳಗಡೆನೇ ಟೇಬಲ್ ಸಿಸ್ಟಮ್ ಇದೆ, ಸರ್ವ್ ಮಾಡ್ತಿರ್ತಾರೆ. ಸೊ ನಾವು ಒಳಗಡೆ ಅಂದರೆ ನಮಗೆ ಗೊತ್ತಿರೋರಿದ್ರು, ಸೊ ಹಾಗಾಗಿ ಒಳಗಡೆನೇ ಬಂದ್ವಿ. ಟೇಬಲ್ ಸಿಸ್ಟಮ್ ಎಲ್ಲ ಇತ್ತಲ್ಲ, ಅಲ್ಲಿ ಕೂರಿಸಿ ನಮಗೆ ಊಟ ಬಡಿಸಿದ್ರು. ಗೋಪಾಲಸ್ವಾಮಿ ಬೆಟ್ಟ ಅಂತ ಹೇಳಿದ್ರೆ ಫಸ್ಟ್ ಅಂದರೆ ಫೇಮಸ್ ಏನಪ್ಪ ಅಂತ ಹೇಳಿದರೆ ಪುಳಿಯೋಗರೆ ಮಾತ್ರ ತುಂಬಾ ಸ್ಪೆಷಲ್, ಅಂದರೆ ತುಂಬಾ ಟೇಸ್ಟಾಗಿ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ನಾವು ಬಂದಾಗೆಲ್ಲ ತಿನ್ನೋದ್ರ ಜೊತೆಗೆ ಹಾಕ್ಸ್ಕೊಂಡು ಹೋಗ್ತೀವಿ. ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಪುಳಿಯೋಗರೆ ಸಖತ್ತಾಗಿರುತ್ತೆ. ಯಾರಾರ ಬಂದು ಇಲ್ಲಿ ಟೇಸ್ಟ್ ಮಾಡಿ, ಅಂದರೆ ಯಾವಾಗಲೂ ಪ್ರಸಾದ ಇದ್ದೇ ಇರುತ್ತೆ. ನಾವು ಹೋಗಿದ್ದ ದಿನ ಊಟ ಏನಿತ್ತು ಅಂತ ಹೇಳಿದ್ರೆ ಪುಳಿಯೋಗರೆ, ಬಿಸಿಬೇಳೆಭಾತ್ ಆ್ಯಂಡ್ ಪೊಂಗಲ್ ಮತ್ತು ಪಾಯಸ, ಅನ್ನ ಸಾಂಬಾರು ಎಲ್ಲನೂ ಕೂಡ ಇತ್ತು. ಬಟ್ ಅನ್ನ ಸಾಂಬಾರು ಲಾಸ್ಟಲ್ಲಿ ಹಾಕ್ಸ್ಕೊಳ್ಳಿಲ್ಲ. ನಾವು ಹಾಕ್ಸ್ಕೊಂಡಿದ್ವಲ್ಲ ಪುಳಿಯೋಗರೆ, ಪೊಂಗಲ್ ಆ್ಯಂಡ್ ಪಾಯಸ, ಬಿಸಿಬೇಳೆಭಾತ್ ಇದರಲ್ಲೇ ಹೊಟ್ಟೆ ತುಂಬಿತು. ಮತ್ತು ಅನ್ನ ಸಾಂಬಾರು ನಾವು ಹಾಕ್ಸ್ಕೊಳ್ಳಿಲ್ಲ. ಬೇಕಿದ್ದರೆ ಹಾಕ್ಸ್ಕೊಂಡು ಊಟ ಮಾಡೋರು ಅಲ್ಲಿ ಊಟ ಮಾಡಿದ್ರು. ಆ್ಯಂಡ್ ಸೊ ಫ್ರೆಂಡ್ಸ್, ಊಟ ಎಲ್ಲ ಮುಗಿಸಿ ಪಾಪು ಓಡಾಡ್ತಿದ್ಲು. ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಕೂತಿದ್ವಿ. ಆ್ಯಂಡ್ ಪಾಪು ಓಡಾಡ್ಕೊಂಡು ತುಂಬ ಎಂಜಾಯ್ ಮಾಡ್ತಿದ್ಲು. ತುಂಬ ಸ್ಪೇಷಿಯಸ್ ಆಗಿತ್ತು, ಅಂದರೆ ಅಷ್ಟೊಂದು ರಶ್ ಇರಲಿಲ್ಲ ಅಲ್ಲ. ಸೊ ಹಾಗಾಗಿ ಪಾಪು ಓಡಾಡಿಕೊಂಡು ಸುತ್ತಾಡ್ಕೊಂಡು ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ಲು. ಸೊ ಅಲ್ಲಿಂದ ಇನ್ನು ಹೊರಟ್ವಿ, ಊಟ ಎಲ್ಲ ಮುಗೀತಲ್ಲ. ಆ್ಯಂಡ್ ಒಂದು ಸ್ವಲ್ಪ ಸುತ್ತಾಡ್ಕೊಂಡೆಲ್ಲ ಹೊರಟ್ವಿ. ಅಲ್ಲೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಅಂದರೆ ಏನು ಅಪರೂಪಕ್ಕೆ ಅಲ್ವಾ ಹೋಗೋದು. ಊರು ಹತ್ತಿರ ಇದ್ದರೂ ಬೆಟ್ಟ ನಾವು ಅಷ್ಟು ಹೋಗೋದಕ್ಕೆ ಆಗಲ್ಲ. ಒನ್ ಇಯರ್ ಒಂದು 2 ಟೈಮ್ಸ್ ಹೋಗ್ತೀವಿ ಅಷ್ಟೇನೆ. ಸೊ ಅದಕ್ಕೋಸ್ಕರ ಹೋದರೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೊರಟ್ವಿ. ನೋಡ್ತಿರ್ಬೋದು ಹೋಗ್ತಿದ್ದೀವಿ. ಆ್ಯಂಡ್ ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಅಂದರೆ ನಾವು ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗಿದ್ವಿ. ಆ್ಯಂಡ್ ಇದರಿಂದ ತುಂಬ ಜನಕ್ಕೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಅಂದರೆ ತುಂಬ ಜನ ಗೋಪಾಲಸ್ವಾಮಿ ಬೆಟ್ಟ ನೋಡಿರಲ್ಲ. ಸೊ ತುಂಬ ಇಷ್ಟಪಡೋರು ಇದ್ದಾರೆ ಈ ಬೆಟ್ಟನ. ಸೊ ಹಾಗಾಗಿ ನೋಡದೇ ಇರೋರು ನೋಡಲಿ ಅಂತ ಹೇಳಿ ವ್ಲಾಗನ್ನ ಶೇರ್ ಮಾಡ್ಕೊತಿದ್ದೀನಿ ನಿಮಗೆ ಅಷ್ಟೇ. ಸೊ ಫ್ರೆಂಡ್ಸ್, ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಅಂದರೆ ಹೊಸ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಬಾಯ್.